ಶಿಕ್ಷೆ ಆಗಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಕಲ್ಕೇರಿ ಪಟ್ಟಣದಲ್ಲಿ ದಲಿತ ಪರ, ಹಿಂದುಳಿದ ಪರ, ಅಲ್ಪಸಂಖ್ಯಾತರ ಪರ, ಪ್ರಜ್ಞಾವಂತ ಎಲ್ಲ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡು ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಮನವಿ ಸಲ್ಲಿಸಲಾಗುವುದು. ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಜಾತಿವಾದಿ ಸುಳ್ಳು ಮಕ್ಕಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಅವಮಾನಗೊಳಿಸಿದ ಕಿಡಿಗೇಡಿಗಳನ್ನು ಬಂಧಿಸಿ ಓವಿ ಸಂಘಟನೆಯ ತಾಲೂಕು ಅಧ್ಯಕ್ಷರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಅವಮಾನ ಮಾಡಿದ ಸುಳ್ಳ ಮಕ್ಕಳಿಗೆ ಏನು ಸ್ಟ್ರೈಕ್ ಅನ್ನು ಹಮ್ಮಿಕೊಂಡಿದ್ದೇವೆ. ಮೊನ್ನೆ ನಡೆದಕ್ಕಂತ ಗುಲ್ಬರ್ಗ ಜಿಲ್ಲೆಯಲ್ಲಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಅಪಮಾನ, ಜಾತಿವಾದಿ ಸುಳಿ ಮಕ್ಕಳು ಅಪಮಾನ ಮಾಡಿ ಇಡೀ ದೇಶದಲ್ಲಿ ಒಂದು ಸೂತ್ರವನ್ನ ಉಂಟು ಮಾಡಿದ್ದಾರೆ. ಇಂತಹ ಘಟನೆಗಳು ಸ್ವತಂತ್ರ ಸಿಕ್ಕು 75-76 ವರ್ಷ ಕಳೆದರೂ ಕೂಡ ಇನ್ನೂ ಕೂಡ ಈ ಭಾರತ ದೇಶದಲ್ಲಿ ಇಂಥ ಜಾತಿವಾದಿ ಸುಳಿ ಮಕ್ಕಳು ಇನ್ನೂ ನಮ್ಗೆ ಕಾಣಿಸ್ತಾ ಇದ್ದಾರೆ. ಇದು ಬಹಳ ಬೇಜಾರು ಅನಿಸ್ತದ. ಗ್ರಾಮದ ಎಲ್ಲ ನಾಗರಿಕರು ಬಂಧುಗಳು ಇವತ್ತು ಕಲಿಕೇರಿ ಗ್ರಾಮದ ಪ್ರಮುಖ ಧ್ವಜಾರದ ಬೀದಿಯಲ್ಲಿ ಕುಂತು ಗುಲ್ಬರ್ಗ ಡಿಸ್ಟಿಕ್ ನಲ್ಲಿ ನಡೆದಿರುವಂತಹ ಒಂದು ಅಮಾನ್ಯ ಕೃತ್ಯವನ್ನ ರಸ್ತೆಯಲ್ಲಿ ಕುಂತು ಪ್ರತಿಭಟನೆ ಮಾಡುವಂತಹ ದುಸ್ಥಿತಿಗೆ ಬರಲಿಕ್ಕೆ ಮೂಲ ಕಾರಣ ಏನಂತ ಕೇಳಿದ್ರೆ ಅವರಲ್ಲಿರುವಂತಹ ಅನಕ್ಷರತೆ, ಆ ಭಾಗದ ಕೆಲವೊಂದಿಷ್ಟು ರಾಕ್ಷಸ ಸ್ವರೂಪ, ಆ ಒಂದು ರಾಕ್ಷಸ ಪ್ರವೃತ್ತಿಯಿಂದನೇ ಈ ರೀತಿಯಂತ ಇಡೀ ನಾಡಿನ ಎಲ್ಲ ಸಮಾಜದ ನಾಗರಿಕರು ತಲೆ ತಗ್ಗಿಸುವಂತ ಈ ರೀತಿ ಅಮಾನವೀಯ ಕೃತ್ಯವನ್ನ ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಆಗಿರುವಂತದ್ದು. ನಾವು ಈ ದೇಶ ಸ್ವತಂತ್ರ ಕಂಡು 75-76 ವರ್ಷ ಗತಿಸಿದ್ರು ಕೂಡ ಇನ್ನೂವರೆಗೆ ನಾವು ಜಾತಿ ತಾರತಮ್ಯ, ಲಿಂಗ ತಾರತಮ್ಯ, ಮೇಲು ಕೀಳು ಎನ್ನುವಂಥದ್ದು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಅದು 12ನೇ ಶತಮಾನದ ಅಣ್ಣ ಬಸವಣ್ಣವರು ಅವ್ರ ವಚನದಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೇಳ್ತೀವಿ. ಇವನಾರವ ಎನ್ನದಿರಯ್ಯ, ಇವ ನಮ್ಮವ ನಮ್ಮ ಮನೆ ಮಗನಂದನೆ ಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುವುದನ್ನೇ. ನೀವು ಕತ್ತಿಗಿಂತ ಹರಿತವಾದದ್ದು ಲೇಖನೆ ಎನ್ನುವಂಥದ್ದು, ಜೊತೆಗೆ ಅವರ ಒಂದು ಸಂದೇಶದಲ್ಲಿ ಹೇಳ್ತಾರೆ, ನೀವು ಶಿಕ್ಷಣವಂತರಾಗಿರಿ, ಶಿಕ್ಷಣ ಕಲಿರಿ, ಶಿಕ್ಷಣ ಸಂಘಟನೆ ಹೋರಾಟ ಇದ್ರ ಮುಖಾಂತರ ಯಾರಾದರೂ ನಮ್ಮ ದೇಶದಲ್ಲಿ ನಮ್ಮ ವೃತ್ತಿಯಲ್ಲಿ ಬದುಕಿದ್ರ ಅವರು ಈ ರೀತಿಯಾದಂತ ಕೆಟ್ಟ ಚಟಗಳಿಗೆ ಅವರು ಅಧೀನರಾಗುವುದಿಲ್ಲ. ಆ ಕೆಟ್ಟ ಚಟಗ ಅಧೀನರಾಗದಂತ ಗುಲ್ಬರ್ಗ ಜಿಲ್ಲೆಯ ಗುಲ್ಬರ್ಗ ಪಟ್ಟಣದಲ್ಲಿ ಲಂಬೋಣಿ ಉದ್ಯಾನವನದಲ್ಲಿ ನಡೆದಂತ ಅಹೀನ ಕೃತ್ಯವನ್ನು ಖಂಡಿಸಿ ಈ ಪ್ರಗತಿಪರ ಹೋರಾಟಗಾರರು, ಚಿಂತಕರು ಒಕ್ಕಟ್ಟಾಗಿ ಇವತ್ತಿನ ದಿನ ಈ ಕಲಿಕೇರಿ ಪಟ್ಟಣದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಈ ಹೋರಾಟಕ್ಕೆ ಮೂಲ ಕಾರಣಕರ್ತರಾದಂಥ ಆ ದುಷ್ಕರ್ಮಿಗಳನ್ನು ಈಗಾಗಲೇ ಕೆಲವೊಂದಿಷ್ಟು ಬಂಧಿಸಿದ್ದಾರೆ. ಬಂಧಿಸಿ ಅವರನ್ನು ಗಡೀಪಾರು ಮಾಡಿ ಮತ್ತು ಈ ಕಾನೂನು ಕ್ರಮಬದ್ಧವಾಗಿ ನಮ್ಮ ಭಾರತ ದೇಶದ ಗಡೀಪಾರು ಮಾಡಬೇಕು. ಇಲ್ಲದಿದ್ದರೆ ಪೊಲೀಸ್ ಇಲಾಖೆಯವರು ಪಬ್ಲಿಕ್ನಲ್ಲಿ ಅವರನ್ನು ತಂದು ಬಿಡಬೇಕು. ಅವರಿಗೆ ಪಬ್ಲಿಕ್ನವರು ಶಿಕ್ಷೆ ಕೊಟ್ಟು ಇನ್ನು ಮುಂದೆ ಅಂತ ಹೀನ ಕೃತ್ಯಗಳನ್ನ ಮಾಡುವವರಿಗೆ ಒಂದು ಸಂದೇಶ ಕೊಟ್ಟಂತಾಗುತ್ತದೆ ಎಂದು ನಾನು ಈ ಹೋರಾಟದ ಮುಖಾಂತರ ಆಗ್ರಹ ಮಾಡುತ್ತೇನೆ ಬಂಧುಗಳೇ. ಜೊತೆಗೇನೆ ಹುಚ್ಚಯ್ಯ ಬಚ್ಚಲಲ್ಲಿ ಹುಟ್ಟಿ
ಮಚ್ಚಿನ ಒಡೆಯನ್ನ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯನ ಅವರ ಅರ್ಥವಾಗಿರ್ತಕ್ಕಂಥ ವಚನದ ಮುಖಾಂತರ ಈ ನಾಡಿನಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು ತಿದ್ದಿರ್ತಕ್ಕಂಥ ನಿಜ ಶರಣ ಅಂಬಿಗರ ಚೌಡಯ್ಯನವರನ್ನ ಈ ಒಂದು ಸಂದರ್ಭದಲ್ಲಿ ಸ್ಮರಿಸುತ್ತಾ, ಜೊತೆಗೆ ತಮ್ಮ ವಚನಗಳ ಮುಖಾಂತರ ಈ ನಾಡಿನಲ್ಲಿ ಇರ್ತಕ್ಕಂಥ ಕ್ರಾಂತಿಕಾರಿ ಹೋರಾಟವನ್ನು ಮಾಡಿರ್ತಕ್ಕಂಥ ಕನಕದಾಸರವನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಜೊತೆಗೆ ಇಲಿಯಾಗಿ 100 ದಿನ ಬದುಕುವುದಕ್ಕಿಂತ ಹುಲಿಯಾಗಿ 3 ದಿನ ಬದುಕುವಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಕನ್ನಡದ ಕಂದ ಬ್ರಿಟಿಷರ ಗಂಡ ಹಜರತ್ ಟಿಪ್ಪು ಸುಲ್ತಾನ್ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾಗ, ಈ ನಾಡಿನಲ್ಲಿ ಸಮಾನತೆಗಾಗಿ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಸೂಫಿ ಸಂತರನ್ನ ಶರಣರನ್ನ ಈ ವೇದಿಕೆ ಮುಖಾಂತರ ಸ್ಮರಿಸುತ್ತಾ, ಬಂಧುಗಳೇ, ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ಅವರಿವರೆನ್ನದೇ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಕಲ್ಕೇರಿ ಭಾಗದ ಎಲ್ಲ ನನ್ನ ಆತ್ಮೀಯ ಹೋರಾಟಗಾರ ಬಂಧು ಮಿತ್ರರೇ, ಇವತ್ತಿನ ದಿವಸ ಬಹಳ ನೋವು ಅನಿಸ್ತದ. ಈ ದೇಶಕ್ಕೆ ಒಂದು ಬಹುದೊಡ್ಡವಾಗಿರ್ತಕ್ಕಂಥ ಈ ಭೂಮಿ ಮೇಲೆ ಬದುಕ್ತಕ್ಕಂಥ ಪ್ರತಿಯೊಂದು ಜೀವಿ ಕೂಡ ಅನ್ಯಾಯ ಆಗದೆ ಇರ್ತಕ್ಕಂಥ ಸಂವಿಧಾನವನ್ನು ನೀಡಿರ್ತಕ್ಕಂಥ ಒಬ್ಬ ಸಂವಿಧಾನ ಶಿಲ್ಪಿಗೆ 27ನೇ ತಾರೀಕಿನಂದು ಗುಲ್ಬರ್ಗ ಜಿಲ್ಲೆಯ ಗುಲ್ಬರ್ಗ ನಗರದಲ್ಲಿ ಲುಂಬಿನಿ ವನ ಅಂತಕ್ಕಂಥ ಒಂದು ಉದ್ಯಾನವನದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವರ ಮೂರ್ತಿಗೆ ಅಪಮಾನ ಮಾಡಿರ್ತಕ್ಕಂಥದ್ದು ಇವತ್ತು ಇಡೀ ಮಾನವ ಕುಲ ತಲೆತಗ್ಗಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಕ್ಕಂಥ ಮಾತನ್ನ ವೇದಿಕೆ ಮುಖಾಂತರ ಹೇಳ್ತೀನಿ. ಬಂಧುಗಳೇ, ಇವತ್ತಿನ ದಿವಸ ಈ ನಾಡಿನಲ್ಲಿರ್ತಕ್ಕಂಥ ಈ ರಾಷ್ಟ್ರದಲ್ಲಿರ್ತಕ್ಕಂಥ ಕೋಮುವಾದಿ ಸೂಳೆ ಮಕ್ಕಳಿಗೆ, ಜಾತಿವಾದಿ ಸೂಳೆ ಮಕ್ಕಳಿಗೆ ಈ ವೇದಿಕೆ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇವತ್ತು ನೀವು ಅಲ್ಲಿ ಜೊತೆ ಯಾರಾದ್ರೂ ಇದೆ ವಿಶ್ವ ಒಪ್ಕೊಂಡಿದೆ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ. ಘಟನೆ ನಮ್ಮ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಗೆ ಒಂದು ಅವಮಾನ ಮಾಡಿರುವಂತಹ ಒಂದು ಘಟನೆ. ಆ ಅವಮಾನ ಮಾಡಿರುವಂತಹ ಘಟನೆ ಕೂಡ ಎಂತ ಸಂದರ್ಭದಲ್ಲಿ ಮಾಡ್ತಾರ ಅವ್ರಂದ್ರ, ಪೂರಾ ನಮ್ಮ ಭಾರತ ದೇಶವೇ ಶ್ರೀರಾಮನ ಒಂದು ಪ್ರಾಣ ಪ್ರತಿಷ್ಠಾ ಮಾಡುವಂತಹ ಒಂದು ಸಂದರ್ಭದಲ್ಲಿ ಭಾರತಕ್ಕೆ ಒಂದು ಅತಿ ದೊಡ್ಡ ಲಿಖಿತ ರೂಪದಲ್ಲಿ ಕೊಟ್ಟಿರುವಂತಹ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡ್ತಾರಂದ್ರ ಅವರು ಎಂತ ದೇಶದ್ರೋಹಿಗಳು ಅಂತ ನಾವು ಇವತ್ತಿನ ದಿನ ವಿಚಾರ ಮಾಡಬೇಕಾಗತ್ತೆ. ಸರ್ಕಾರ ಅವ್ರಿಗೆ ಬಂಧಿಸುವುದಲ್ಲ. ನಮ್ಮ ಹಲವಾರು ಯುವಕರು ಹೇಳಿದ್ರು, ಅವ್ರಿಗೆ ನಮ್ಮ ಜನಸಾಮಾನ್ಯರ ಕಷ್ಟಕ್ಕೆ ಕೊಟ್ಟರೆ ಅತಿಶಿ ಅಂದ್ರೆ ಅವ್ರು ಪಬ್ಲಿಕ್ ಒಳಗೆ ಹೊಡೆದು ಸಾಯಿಸ್ಬೇಕು. ಅವ್ರಿಗೆ ಇಂಥ ಶಬ್ದ ನಾವು ಉಪಯೋಗ ಮಾಡಬಾರ್ದು. ಯಾಕೆ ಮಾಡ್ತೀವಿ ಅಂದ್ರೆ, ನಮ್ಮ ಭಾರತ ದೇಶಕ್ಕೆ ಒಂದು ಸಂವಿಧಾನ ಸಿಗಬೇಕಾದ್ರ ಅತಿ ದೊಡ್ಡ ಪಾತ್ರ. ಒಂದು ದಿವಸಕ್ಕೆ 18 ತಾಸುಗಳ ಒಂದು ಅಧ್ಯಯನ, ಪ್ರತಿ ದಿನನೂ ಕೂಡ 2 ವರ್ಷ 11 ತಿಂಗಳ 18 ದಿವಸ ಕೂಡ ಒಂದು ದಿನಕ್ಕೆ 18 ತಾಸು ದುಡಿದು ಹಲವಾರು ದೇಶಗಳಿಗೆ ತಿರುಗಿ ಹಲವಾರು ಸಂವಿಧಾನಗಳನ್ನ ಅದನ್ನ ಅರಿತು ಕುಡಿದಂತಹ ಒಂದು ಸಂವಿಧಾನ ಶಿಲ್ಪಿ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಕೊಡ್ತಾರೆ. ನಮ್ಮ ದೇಶದ ಮೊದಲನೇ ರಾಷ್ಟ್ರಪತಿ ಅವರು ಹೇಳ್ತಾರೆ, ಬಾಬು ರಾಜೇಂದ್ರ ಪ್ರಸಾದ್ ಅವರು. ಸಂವಿಧಾನ ಕರಡು ಸಮಿತಿಯಲ್ಲಿ 288 ಜನರಿದ್ರು. ಎಲ್ಲಾ ಜಾತಿಯವರು, ಎಲ್ಲಾ ಸಂಘಟನೆಯಿಂದ ಬಂದವರಿದ್ರು, ಎಲ್ಲ ಜನಸಾಮಾನ್ಯರಿದ್ರು, ರೈತರಿದ್ರು, ಎಲ್ಲರಿದ್ರು. ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಿದ್ದು, ದಯವಿಟ್ಟು ಎಲ್ಲ ನಮ್ಮ ಹೋರಾಟಗಾರ ಬಂಧುಗಳಲ್ಲಿ ಅತ್ಯಂತ ಕಳಕಳಿ ವಿನಂತಿ, ಇನ್ನೊಂದು ಸ್ವಲ್ಪ ಪಾಲರು ಕರ್ನಾಟಕ ಸರ್ಕಾರ ರಾಜಭವನ ಬೆಂಗಳೂರು ಇವರ ಸನ್ನಿಧಿಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ತಾಳಿಕೋಟೆ ವಿಜಯಪುರ ಜಿಲ್ಲೆ ಇವರ ಮುಖಾಂತರ ವಿಷಯ ಕಲಬುರಗಿ ನಗರದ ಕೋಟ್ನೂರು ಲುಂಬಿನಿ ಉದ್ಯಾನವನದಲ್ಲಿರುವ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ ಮಾಡಿದ ದುಷ್ಕರ್ಮಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಿ ಸೂಕ್ತ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುವ ಕುರಿತು ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಾಳಿಕೋಟೆ ತಾಲೂಕಿನ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ದಿನಾಂಕ 22/1/2024ರಂದು ಕಲಬುರಗಿ ನಗರದ ಕೋಟ್ನೂರು ಲುಂಬಿನಿ ಉದ್ಯಾನವನದಲ್ಲಿರುವ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡಿದ
ದುಷ್ಕರ್ಮಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಿ ಸೂಕ್ತ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಅದೇ ರೀತಿ ಪದೇ ಪದೇ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳಿಗೆ ಮತ್ತು ಭಾರತ ದೇಶದ ರಾಷ್ಟ್ರೀಯ ನಾಯಕರುಗಳ ಮೂರ್ತಿಗಳಿಗೆ ಅವಮಾನಗೊಳಿಸುತ್ತಿದ್ದು ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತಿ ಮತ್ತು ಗುಪ್ತಚರ ಇಲಾಖೆಗಳು ಜಾಗೃತ ವಹಿಸಬೇಕು. ಕಲಬುರಗಿ ನಗರದಲ್ಲಿ ನಡೆದ ಅಹಿತಕರ ಘಟನೆಗೆ ಕಾರಣೀಕರ್ತರಾದವರನ್ನು ದೇಶದ್ರೋಹಿ ಆಯ್ಕೆಯಡಿಯಲ್ಲಿ ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು. ಇಂತಹ ಘಟನೆಗಳು ಮರುಕಳಿಸಿದರೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನೇ ನೇರ ಹೊಣೆಗಾರರನ್ನಾಗಿ ಮಾಡಬೇಕು. ತಾಳಿಕೋಟೆ ತಾಲೂಕು ದಲಿತ ಪರ ಸಂಘಟನೆಗಳು ಒತ್ತಾಯಿಸುತ್ತವೆ. ಗೌರವಪೂರ್ವಕ ಧನ್ಯವಾದಗಳೊಂದಿಗೆ ನಾವು ಈ ಮನವಿಯನ್ನು ಮಾನ್ಯ ತಹಶೀಲ್ದಾರ್ ಕಚೇರಿಯಿಂದ ಬಂದಂತ ಅಧಿಕಾರಿಗಳಿಗೆ ಹಸ್ತಾಂತರಿಸ್ತಾ ಇದ್ದೀವಿ. ನೋಡ್ರಿ ಈ ಕಡೆ ನೋಡ್ರಿ ಸ್ವಲ್ಪ ಕಾಣಲಾಗಿ ಲಕ್ಕಪ್ಪ ನಿಂದ್ರು ಈ ಕಡೆ ಮಾಡಿ ನೋಡ ಎಲ್ಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಲಿಕೇರಿ ಇವರು ಹಾಗೂ ಪ್ರಗತಿಪರ ರೈತರು ಎಲ್ಲರೂ ಸಂಘಟನೆಯವರು ಕೂಡಿ ಇವತ್ತಿನ ದಿವಸ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಮಾಡಿದ ದುಷ್ಕರ್ಮಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವ ಕುರಿತು ಇಂದು ತಾಲೂಕಾ ಆಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ಆ ಮನವಿಯನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಅದರ ಬಗ್ಗೆ ಕ್ರಮ ಕೈಗೊಳ್ಳಲು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಲಾಗುತ್ತದೆ ಅಂತ ತಮ್ಮೆಲ್ಲರಿಗೂ ತಿಳಿಬಯಸುತ್ತೇವೆ.